ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ಪ್ರಿಯರಿಗೆ, ಗೋಲ್ಡ್ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಳಿಯಲಿದೆ ಚಿನ್ನದ ಬೆಲೆ. ಯಾವಾಗ, ಎಷ್ಟು ಪರ್ಸೆಂಟ್ ಇಳಿಯಲಿದೆ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಿನ್ನ ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ವಿಡಿಯೋನ ಕಟ್ ಮಾಡಿ ಆದಷ್ಟು ನೋಡೋಕ್ಕೆ ಹೋಗಬೇಡಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಈ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸ್ನೇಹಿತರೆ ಅಸ್ಟ್ರಾಲಜಿ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ದೇವ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ ಅವರು ತಪ್ಪದೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಅಪ್ಡೇಟ್ನ ತಿಳ್ಕೊತೀರಾ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಚಿನ್ನ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ನಮ್ಮ ಭಾರತೀಯರಿಗೆ ಹಬ್ಬ ಹರಿದಿನ, ಮದುವೆ ಮಂಜಿಗೆ ಚಿನ್ನ ಇರಲೇಬೇಕು. ಬೆಲೆ ಗಗನಕ್ಕೇರಿದ್ದು, ಅಯ್ಯೋ ಬಂಗಾರ ಬದಲು ಚಿನ್ನ ಬೆಳ್ಳಿಯನ್ನು ಯಾವಾಗ ಖರೀದಿ ಮಾಡುವುದು? ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗುತ್ತಾ ಅಥವಾ ಏರಿಕೆ? ಟೋಟಲ್ ಕನ್ಫ್ಯೂಸಲ್ಲಿದ್ದೀರಾ ಸ್ನೇಹಿತರೆ? ಅದಕ್ಕೆಲ್ಲ ಇಲ್ಲಿ ಆನ್ಸರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ಎಷ್ಟು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಚಿನ್ನದ ಬೆಲೆ ಏರಿಕೆ ಆಗುತ್ತಲೇ ಇದೆ. ಈ ಬಗ್ಗೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಈ ಹಿಂದೆಯೇ ಭವಿಷ್ಯ ನುಡಿದಿತ್ತು. ಕ್ವಾಂಟ್ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಚಿನ್ನದ ಬೆಲೆಗಳ ದಾಖಲೆಯು ಗರಿಷ್ಠ ಮಟ್ಟವನ್ನು ತಲುಪಿವೆ. ಮುಂದಿನ 2 ತಿಂಗಳಲ್ಲಿ ಡಾಲರ್ ಲೆಕ್ಕದಲ್ಲಿ ಅಂದರೆ 12ರಿಂದ 15% ತಿದ್ದುಪಡಿಯನ್ನು ಕಾಣುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿತು. ಇದೀಗ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ. ಹಾಗಿದ್ರೆ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಲಿದೆ ಅನ್ನೋದನ್ನ ನೀವು ಕೇಳೋದಾದರೆ, ಕೆಲ ತಿಂಗಳ ಬಳಿಕ ಚಿನ್ನದ ಬೆಲೆ ಕುಸಿತವಾಗಲಿದೆ. ಬೆಲೆ ಏರಿಕೆಯ ಪ್ರವೃತ್ತಿ ಬದಲಾಗುವ ಸಾಧ್ಯತೆ ಇದ್ದು 10 ಗ್ರಾಂನಿಂದ ಸ್ನೇಹಿತರೆ 12% ಕುಸಿತ ಕಂಡರೂ ಆಶ್ಚರ್ಯಕರವಲ್ಲ ಎಂದು ಹೇಳಲಾಗುತ್ತಿದೆ. 10ರಿಂದ 12% ಕುಸಿತ ಕಂಡರೂ ಆಶ್ಚರ್ಯಕರವಲ್ಲ ಎಂದು ಹೇಳಲಾಗುತ್ತಿದೆ. ಜಾಗತಿಕ ಅನಿಶ್ಚಿತತೆಯನ್ನು ಗಮನಿಸಿದರೆ ಜಾಗತಿಕ ಹೂಡಿಕೆದಾರರಿಗೆ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿದೆ. ಚಿನ್ನ ಏರಿಕೆ ಆಗುತ್ತಿದ್ದಂತೆ ಹೂಡಿಕೆ ಹೆಚ್ಚಾಗುತ್ತಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಬೆಳ್ಳಿಯ ಬೆಲೆಯೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತಿದೆ. ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಯಾವಾಗ ಸೂಕ್ತ? ಇಂದಿನ ಚಿನ್ನದ ದರ ಎಷ್ಟಿದೆ ಮತ್ತು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕ್ವಾಂಟ್ ಮ್ಯೂಚುವಲ್ ಫಂಡ್ ತನ್ನ ಮಾಸಿಕ ಬಿಡುಗಡೆಯಲ್ಲಿ ಹೆಚ್ಚಿನ ಯೋಜನೆಗಳು 5 ಮಧ್ಯಮ ಮತ್ತು ಸಣ್ಣ ಕ್ಯಾಂಪ್ಗಳಲ್ಲಿ ನಗದು ಮಟ್ಟವನ್ನು ಹೊಂದಿದೆ ಎಂದು ಉಲ್ಲೇಖಿಸಿದೆ. ಪೋರ್ಟ್ಫೋಲಿಯೋ ದೊಡ್ಡ ಕ್ಯಾಂಪ್ಗಳ ಕಡೆಗೆ ಹೊರೆಯಾಗಿದೆ ಸ್ನೇಹಿತರೆ, ಮತ್ತು ಪೋರ್ಟ್ಫೋಲಿಯೋದ ಒಟ್ಟಾರೆ ಮೌಲ್ಯಗಳು ಉತ್ತಮವಾಗಿದೆ ಎಂದು ಫಂಡ್ ಹೌಸ್ ಹೇಳಿದೆ. PSUಗಳ ಮೂಲಸೌಕರ್ಯ, ಹೋಟೆಲ್ಗಳು ಮತ್ತು ಆತಿಥ್ಯ ಔಷಧಿಗಳು ಅಥವಾ ವಸ್ತುಗಳು, ಚಿಲ್ಲರೆ ವ್ಯಾಪಾರ ಮತ್ತು ದೂರ ಸಂಪರ್ಕದಂತಹ ಕೆಲವು ವಲಯಗಳಲ್ಲಿ ಖರೀದಿಗಳು ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಎಂದು ಫಂಡ್ ಹೌಸ್ ಉಲ್ಲೇಖಿಸಿದ್ದಾರೆ. ಸೊ ಹಾಗಾಗಿ ಚಿನ್ನದ ಬೆಲೆ ದಿಢೀರ್ ಅಂತ ಸ್ನೇಹಿತರೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿರೋದನ್ನ ನೀವು ಕೂಡ ನೋಡ್ತಾ ಇರ್ಬೋದು. ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ಮುನ್ಸೂಚಕ ವಿಶ್ಲೇಷಣಾ ಮಾದರಿಗಳ ಭಾರತೀಯ ಷೇರುಗಳಲ್ಲಿ ಸ್ನೇಹಿತರೆ ಸರಿಪಡಿಸುವ ಹಂತವು ಬಹುತೇಕ ಮುಗಿದಿದೆ ಎಂದು ತೋರಿಸುತ್ತಿವೆ. PSUಗಳ ಮೂಲಸೌಕರ್ಯ, ಹೋಟೆಲ್ಗಳು ಮತ್ತು ಅತಿಥಿ ಔಷಧಗಳು, ಸಾಮಗ್ರಿಗಳು, ಚಿಲ್ಲರೆ ವ್ಯಾಪಾರ ಮತ್ತು ಟೆಲಿಕಾಂನಂತಹ ಕೆಲವು ವಲಯಗಳಲ್ಲಿ ಆಯ್ದ ಖರೀದಿ ಅವಕಾಶಗಳು ಸಿಗಲಿದೆ ಎಂದು ಕ್ವಾಂಟ್ MF ತನ್ನ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕವಾಗಿ ಮತ್ತು ಭಾರತದಲ್ಲಿ ಹೂಡಿಕೆದಾರರು ತಮ್ಮ ಬಂಡವಾಳದಲ್ಲಿ ಆರೋಗ್ಯಕರ ಸ್ವತ್ತುಗಳನ್ನು ಹೊಂದುವ ಗುರಿಯನ್ನು ಹೊಂದಿರಬೇಕು ಎಂದು ಅದು ಶಿಫಾರಸು ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಫಂಡ್ ಹೌಸ್ನ ಮುನ್ಸೂಚಕ ವಿಶ್ಲೇಷಣೆಯು ಭಾರತಕ್ಕೆ ರಿಸ್ಕ್ ಆನ್ ಮತ್ತು USಗೆ ರಿಸ್ಕ್ ಆಫ್ ಎರಡನ್ನೂ ತುಲನಾತ್ಮಕ ಆಧಾರದ ಮೇಲೆ ಬೆಂಬಲಿಸುತ್ತದೆ. ಜಾಗತಿಕ ದ್ರವ್ಯತೆಯ ಮಾಪಗಳು ಕ್ಷೀಣಿಸಲು ಪ್ರಾರಂಭಿಸಿವೆ.
ದ್ರವ್ಯತೆ ಹೆಚ್ಚಾದಂತೆ ಯುಎಸ್ಗೆ ರಿಸ್ಕ್ ಆಫ್ ಹಂತವು ಮುಂದುವರಿಯುತ್ತದೆ. ಡಿಎಂ ಆರ್ಥಿಕತೆಯು ಈಗಾಗಲೇ ಹಿಂಜರಿಯುತ್ತಿಲ್ಲದೆ, ಆದರೆ ಈಗ ಇಎಂ ಮಧ್ಯಮ ಅವಧಿಯಲ್ಲಿ ಡಿಎಂ ಅನ್ನು ವಿಸ್ತರಿಸುತ್ತದೆ ಎಂಬುದು ಖಚಿತವಾಗಿದೆ ಎಂದು ಹೌಸ್ ಹೇಳಿದ್ದಾರೆ ಸ್ನೇಹಿತರೆ. ಯಾವ ರೀತಿಯಲ್ಲಿ ಅಂದರೆ ಸರಿಯಾದ ನೀತಿ ಬೆಂಬಲದೊಂದಿಗೆ ಚೀನಾದ ಸರಕುಗಳ ಮೇಲಿನ ಹೆಚ್ಚಿನ ಯುಎಸ್ಎ ಸುಂಕಗಳು, ಯುಎಸ್ ಭಾರತದ ವ್ಯಾಪಾರ ಒಪ್ಪಂದದ ಪ್ರಗತಿ ಮತ್ತು ಅನುಕೂಲಕರ ದೇಶೀಯ ಲಾಭ ಪಡೆಯುವ ಉತ್ತಮ ಅವಕಾಶ ಭಾರತಕ್ಕೆ ಇದೆ ಎಂದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಗಮನಿಸಿದ್ದಾರೆ. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದೆ. 2006ರಿಂದ 2007ರಲ್ಲಿ ಚೀನಾದಂತೆಯೇ ಇಂದು ಮುಂಬರುವ ವರ್ಷಗಳಲ್ಲಿ ತ್ವರಿತ ಉತ್ಪಾದನಾ ಬೆಳವಣಿಗೆಗೆ ಪ್ರಮುಖವಾಗಬಹುದು ಎಂದು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಈ ಫಂಡ್ ಹೌಸ್ ತನ್ನ ಸುಮಾರು 9.5 ಮಿಲಿಯನ್ ಹೂಡಿಕೆದಾರರ ನೆಲೆಗೆ ಮಾಹಿತಿ ನೀಡಿದ್ದು, ವಿಶೇಷ ಹೂಡಿಕೆ ನಿಧಿಗಳು ಅಂದರೆ ಈಕ್ವಿಟಿ, ಸಾಲ ಮತ್ತು ಹೈಬ್ರಿಡ್ ವಿಭಾಗಗಳಲ್ಲಿನ ದೀರ್ಘ ಶಾರ್ಟ್ ಫಂಡ್ಗಳು ಹಣಕಾಸು ಮಾರುಕಟ್ಟೆಗಳಲ್ಲಿ ಚೆನ್ನಾಗಿ ತಿಳಿದಿರುವ ಮತ್ತು ತುಲನಾತ್ಮಕವಾಗಿ ಹೆಚ್ಚಿನ ಅಪಾಯದ ಹಸಿವಿನೊಂದಿಗೆ ಹೆಚ್ಚು ಸುಧಾರಿತ ಹೂಡಿಕೆ ತಂತ್ರವನ್ನು ಹುಡುಕುತ್ತಿರುವ ಆಧ್ಯಾತ್ಮಿಕ ಹೂಡಿಕೆದಾರರಿಗೆ ಸೂಕ್ತವಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಇನ್ನು ಮುಂಬರುವ ದಿನಗಳಲ್ಲಿ ನಾವು SIFಗಾಗಿ ಪ್ರತ್ಯೇಕ ಬ್ರ್ಯಾಂಡ್ ಗುರುತು, ಪ್ರತ್ಯೇಕ ವೆಬ್ಸೈಟ್ ಮತ್ತು ಸಂಪರ್ಕ ಪೋರ್ಟಲನ್ನು ಪ್ರಾರಂಭಿಸುತ್ತೇವೆ. ಮುಂಬರುವ ವಾರಗಳು ಮತ್ತು ತಿಂಗಳುಗಳಲ್ಲಿ ಈ ಉತ್ಪನ್ನಗಳ ಬಗ್ಗೆ ಹೂಡಿಕೆದಾರರಿಗೆ ಶಿಕ್ಷಣ ನೀಡುವ ನಮ್ಮ ಪ್ರಯತ್ನಗಳನ್ನು ನಾವು ಮುಂದುವರಿಸುತ್ತೇವೆ ಎಂದು ಫಂಡ್ ಹೌಸ್ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟು ಇಳಿಯಲಿದೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಒಂದು 25% ಅಷ್ಟು ಇಳಿಕೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಆದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಇಳಿಕೆಯಾಗಲಿದೆ. ಇನ್ನು ಸ್ನೇಹಿತರೆ, ತಜ್ಞರ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಕೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ಇಂದಿನ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, 24 ಕ್ಯಾರೆಟ್ ಇಂದಿನ ಚಿನ್ನದ ಬೆಲೆ 7 ಸ್ನೇಹಿತರೆ 7ನೇ ತಾರೀಕು ಶನಿವಾರ 2025 ಇಂದು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸ್ನೇಹಿತರೆ ಚಿನ್ನದ ದರ ಎಷ್ಟಿದೆ, 24, 22 ಮತ್ತು 18 ಕ್ಯಾರೆಟ್ ಜೊತೆಗೆ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 9,797. ನಿನ್ನೆ ಸ್ನೇಹಿತರೆ 9,960 ರೂಪಾಯಿ ಇತ್ತು. 163 ರೂಪಾಯಿ ಸ್ನೇಹಿತರೆ ನಿನ್ನೆಗಿಂತ ಕಡಿಮೆಯಾಗಿದೆ. ಇನ್ನು 8 ಗ್ರಾಮ್ಗೆ 78,376 ಇಂದಿನ ಬೆಲೆ. ನಿನ್ನೆಯ ಬೆಲೆ 79,680 ಅಂದರೆ 1,304 ರೂಪಾಯಿ ಕಡಿಮೆಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ 24 ಕ್ಯಾರೆಟ್ 8 ಗ್ರಾಮ್ಗೆ. ಇನ್ನು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 97,970 ಇಂದಿನ ಬೆಲೆ. ನಿನ್ನೆಯ ಬೆಲೆ 99,600 ಅಂದರೆ 1,630 ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೆ 9,79,700 ರೂಪಾಯಿ ಸ್ನೇಹಿತರೆ ಹಿಂದಿನ ಬೆಲೆ. ನಿನ್ನೆಯ ಬೆಲೆ ಸ್ನೇಹಿತರೆ 9,96,000 ಸ್ನೇಹಿತರೆ ಅಂದರೆ 16,300 ರೂಪಾಯಿ ಜಾಸ್ತಿ ಆಗಿತ್ತು ಸ್ನೇಹಿತರೆ. ಆದರೆ ಇಂದಿನ ದಿನ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ. ಇನ್ನು 24 ಕ್ಯಾರೆಟ್ ಚಿನ್ನ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ದರವನ್ನು ನೋಡೋದಾದರೆ ಸ್ನೇಹಿತರೆ 1 ಗ್ರಾಮ್ಗೆ 8,980 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,130, 150 ರೂಪಾಯಿನ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 8 ಗ್ರಾಮ್ಗೆ 71,840 ಇಂದಿನ ಬೆಲೆ. ನಿನ್ನೆಯ ಬೆಲೆ 73,040 ರೂಪಾಯಿ, 1,200 ರೂಪಾಯಿ ಕಡಿಮೆಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೆ 79,800 ರೂಪಾಯಿ ಹಿಂದಿನ ಬೆಲೆ. ಇನ್ನು ನಿನ್ನೆಯ ಬೆಲೆ 91,300, 1,500 ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೆ 8,98,000 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,13,000 ಸ್ನೇಹಿತರೆ ಅಂದರೆ 15,000 ಕಡಿಮೆಯಾಗಿದೆ. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ಅವರಿಗೆ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಕಡಿಮೆ ಇದ್ದಾಗ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿಬಿಡಿ. ಮಧ್ಯಮ ವರ್ಗದವರು ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಚಾನ್ಸೇ ಆಗೋದಿಲ್ಲ ಸ್ನೇಹಿತರೆ. ಯಾಕಂತಂದರೆ ಬೆಲೆ ಏರಿಕೆ ಆಗುತ್ತಿದ್ದಾಗ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡುವುದು ಕನಸಾಗ್ಬಿಡುತ್ತೆ.
ಸೊ ಹಾಗಾಗಿ ಹೂಡಿಕೆದಾರರು ಮತ್ತು ಚಿನ್ನದ ತಜ್ಞರ ಅಭಿಪ್ರಾಯವನ್ನು ನೀವು ನೆಚ್ಕೊಳ್ಳೋಕೆ ಹೋಗ್ಬಿಡಿ. ಮುಂದಿನ ದಿನಗಳಲ್ಲಿ ಕಡಿಮೆಯಾಗಲಿದೆ ಅಂದ್ಕೊಂಡು ಕಾಯ್ಕೊಳ್ಳೋಕೆ ಹೋಗ್ಬಿಡಿ. ಇಂದಿನ ದಿನ ಕಡಿಮೆ ಇದ್ದಾಗ ಖರೀದಿ ಮಾಡಿ ಅಂತ ನಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಸಾಕಷ್ಟು ಜನರು 18 ಕ್ಯಾರೆಟ್ನು ಕೂಡ ಖರೀದಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಇದು ಅಪ್ಡೇಟ್ ಅಂತಲೇ ಹೇಳ್ಬೋದು. 1 ಗ್ರಾಮ್ಗೆ ಇಂದಿನ ಬೆಲೆ 7,348. ಇಂದಿನ ಬೆಲೆ ನಿನ್ನೆಯ ಬೆಲೆ 7,470, 122 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು. ಅಂದರೆ ಕಡಿಮೆಯಾಗಿದೆ. ಇನ್ನು 8 ಗ್ರಾಮ್ಗೆ 58,784. ಇಂದಿನ ಬೆಲೆ ನಿನ್ನೆಯ ಬೆಲೆ 59,760, 976 ರೂಪಾಯಿ 8 ಗ್ರಾಮ್ಗೆ ಸ್ನೇಹಿತರೆ ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ 73,480. ಇಂದಿನ ಬೆಲೆ ನಿನ್ನೆಯ ಬೆಲೆ 74,700, ಅಂದರೆ 1,220 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ 7,34,800. ಇನ್ನು ನಿನ್ನೆಯ ಬೆಲೆ 7,47,000 ಸ್ನೇಹಿತರೆ, ಅಂದರೆ 12,200 ರೂಪಾಯಿ ಕಡಿಮೆಯಾಗಿದೆ. ಸೊ ಹಾಗಾಗಿ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಒಳ್ಳೆಯ ಸಮಯ ಖರೀದಿ ಮಾಡಿ ಅಂತ ಹೇಳ್ತಾ, ಇನ್ನು ಬೆಳ್ಳಿಯ ಬೆಲೆಯನ್ನು ನೋಡೋದಾದರೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಸಾಕಷ್ಟು ಚೇಂಜಸ್ನ ನೀವು ನೋಡ್ತಾ ಇರ್ಬೋದು. ಯಾಕಂದರೆ 1 ಗ್ರಾಮ್ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಂದರೆ 1 ಗ್ರಾಮ್ ಬೆಳ್ಳಿಯ ಬೆಲೆ, 100 ಗ್ರಾಮ್ ಬೆಳ್ಳಿಯ ಬೆಲೆ, 10 ಗ್ರಾಮ್ ಬೆಳ್ಳಿಯ ಬೆಲೆ ಮತ್ತು 1 kg ಬೆಳ್ಳಿಯ ಬೆಲೆಯನ್ನು ಕೇಳೋದಾದರೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸ್ನೇಹಿತರೆ ಸೇಮ್ ರೇಟ್ ಇದೆ. ಯಾಕಂದರೆ ಎಲ್ಲದೂ ಕೂಡ ಸ್ನೇಹಿತರೆ ಒಂದೇ ರೇಟ್ ಇರೋಕ್ಕಿಲ್ಲ. ಪ್ರಮುಖ ನಗರಗಳಲ್ಲಿ ಸ್ವಲ್ಪ ಕಡಿಮೆ ಇರಲಿದೆ, ಆದರೆ ಬೆಳ್ಳಿಯ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. 1 ಗ್ರಾಮ್ ಬೆಳ್ಳಿಯ ಬೆಲೆ ನಿನ್ನೆಯ ಬೆಲೆ 107 ರೂಪಾಯಿ, ಹಿಂದಿನ ಬೆಲೆ ಕೂಡ 107 ರೂಪಾಯಿ. ಇನ್ನು 10 ಗ್ರಾಮ್ಗೆ 1,070 ರೂಪಾಯಿ, ನಿನ್ನೆನೂ ಕೂಡ ಸೇಮ್ ಇತ್ತು. ಇನ್ನು 100 ಗ್ರಾಮ್ಗೆ ಸ್ನೇಹಿತರೆ 10,700, ನಿನ್ನೆನೂ ಕೂಡ ಸೇಮ್ ಇದೆ. ಇನ್ನು 1 kg ಬೆಳ್ಳಿಯ ಬೆಲೆ 1,07,000 ಆಗಿದೆ ಸ್ನೇಹಿತರೆ. ನಿನ್ನೆನೂ ಕೂಡ ಸ್ನೇಹಿತರೆ ಅಷ್ಟೇ ಇತ್ತು ಅಂತಲೇ ಹೇಳ್ಬೋದು. ಏನು ಚೇಂಜಸ್ನ ನೀವು ನೋಡಿಲ್ಲ. ಇಂದು ಕೂಡ ಸ್ನೇಹಿತರೆ 1,07,000 ಆಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಸ್ನೇಹಿತರೆ. ಆ ಅಭಿಪ್ರಾಯವನ್ನು ಕರೆಕ್ಟಾಗಿ ಯಾರೂ ತಿಳಿಸಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದರೆ ದಯವಿಟ್ಟು ಇಂದಿನ ದಿನ ಉತ್ತಮ ಖರೀದಿ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರು ಕೂಡ ಒಂದು ಗುಡ್ ಅಪ್ಡೇಟ್ನ ತಿಳ್ಕೊಂಡಂಗಾಗುತ್ತೆ ಸ್ನೇಹಿತರೆ. ವಿಡಿಯೋನ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿದವರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಬಿಗ್ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.